ಸಂಧ್ಯಾ ಮತ್ತು ಶ್ರೀಜರವರು ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ರೂಪರವರಿಂದ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಹೋಮಾಂತ ಶ್ಲೋಕವಂತ ಹೋಮಾಂತ ಶ್ಲೋಕಾಂತ ಪಾಲಿಸೋ ಶುಭದಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏ ಶಿವನಂದನ ಭವಾನಿ ನಂದನ ಏ ರಂಭ. ರಸ್ತೆ ಬದಿಲಿ ಅನಾಥರಿದ್ದಾರೆ. ನಾವು ಟೈಮಲ್ಲಿ ಕೊಡಗು ಮಾನಸಿಕ ಅಸ್ವಸ್ಥರ ಅಭಿಯಾನ ಒಂದು ಇಟ್ಕೊಂಡಿದ್ದು, ಕೊಡಗು ಮುಕ್ತ ಅಂತ. ಆ ಟೈಮಲ್ಲಿ ನಾವು ಸುಮಾರು ಜನರನ್ನ ಕರ್ಕೊಂಡು ಬೆಂಗಳೂರೆಲ್ಲ ಬಿಟ್ಟು ಪ್ರಜಾಸತ್ಯ ಪೇಪರ್ ನವೀನ್ ಡಾಕ್ಟರ್ ಅವರು ನಾವೆಲ್ಲ ಸೇರಿ ಹಾಗೆಲ್ಲ ಮಾಡ್ಕೊಬಂದು 6 ವರ್ಷದಿಂದ ಸತತವಾಗಿ ಕೊಡಗಿನ ಸ್ಥಳೀಯ ಸಂಸ್ಥೆಯಾಗಿ ಮಾಡ್ತಾ ಇದ್ದೀವಿ. ತಾವೆಲ್ಲ ಒಂದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇಲ್ಲಿರುವ ಎಲ್ಲ ಸದಸ್ಯರು ಒಂದು ಇದು ಮಾಡಿದ್ರೆ ಶಾಶ್ವತವಾಗಿ ಒಂದು ಉಳಿಯುವಂಥ ಒಂದು ಹೆಸರು ಬರುತ್ತೆ. ಇನ್ನು ಈ ಥರ 106 ಜನಕ್ಕೊಂದು ಆಶ್ರಯ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಕಾರ್ಯಕ್ರಮ ನಮ್ಮ ಶ್ರೀಜ ಸರ್ ಅವ್ರಿಗೆ ಹೇಳಬೇಕು, ತುಂಬ ಒಂದು ನನ್ನ ಮನಸ್ತೃಪ್ತಿಯಾಗಿ ಅಭಿನಂದನೆ ಸಲ್ಲಿಸಬೇಕು ಅವರಿಗೆ. ಕಳೆದ ವರ್ಷ ಬಂದರು ಸರ್, ನನ್ನ ಮಗಳು ಬರ್ಡೇ ಜನವರಿ 5ಕ್ಕೆ, ಆದರೆ ಅವಳು ಬರ್ಡೇನೇ ಆಚರಿಸಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳಿಕೆ ಪುಲ್ವಾಮಾ ದಾಳಿ ಆಗಿದೆ, ತುಂಬ ಬೇಜಾರಾಗಿದೆ ಅವಳಿಗೆ. ಆ ದಾಳಿ ದಿನ ನಾನು ನನ್ನ ಒಂದು ಮನಸ್ಸಲ್ಲಿರುವಂಥ ವಿಚಾರಗಳನ್ನ ಜನ ಹತ್ರ ಹಂಚ್ಕೋಬೇಕು. ಅವದೇ ದಿನ ನಾನು ಒಂದು ಬರ್ಡೇ ಆಚರಿಸ್ಕೊಳ್ತೀನಿ. ಯಾಕೆಂದರೆ ದೇಶದಲ್ಲಿ ಸೂತಕ ಛಾಯೆ ಆವರಿಸಿತು, ದೇಶಕ್ಕೆ ದೇಶವೇ ಕಣ್ಣೀರ ಸಾಗರದಲ್ಲಿ ಮುಳುಗಿತ್ತು. ಯಾರು ಊಹಿಸಿರಲಿಲ್ಲ, ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದುಕೊಂಡಿರಲಿಲ್ಲ, ಕನಸು ಕಂಡಿರಲಿಲ್ಲ. ಆದರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಕಳೆದ 2 ವರ್ಷದ ಹಿಂದೆ ಭೀಕರ ಘಟನೆ ನಡೆದು ಹೋಯಿತು. ಜೈಸೆ ಸಂಘಟನೆಯ ಭಯೋತ್ಪಾದಕ ನೋರ್ವ ನಡೆಸಿದ ಆ ದಾಳಿ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಬರೋಬ್ಬರಿ 80 ಕೆಜಿ ಅಡಿಎಕ್ಸ್ ಇರೋ ಕಾರ್ನೊಂದಿಗೆ ಎಂಟ್ರಿ ಕೊಟ್ಟಿದ್ದ ಜೈಸೆ ಸಂಘಟನೆಯ ಉಗ್ರ ಸಿಆರ್ಪಿಎಫ್ ಯೋಧರನ್ನ ಕರೆದೊಯ್ಯುತ್ತಿದ್ದ ವಾಹನವನ್ನೇ ಟಾರ್ಗೆಟ್ ಮಾಡುತ್ತಿದ್ದರು. ಉಗ್ರನ ಹೀನಾಯ ಕೃತ್ಯಕ್ಕೆ 40 ವೀರ ಪುತ್ರರು ಹುತಾತ್ಮರಾಗಿದ್ದು, ಈ ಪಾಪಿಗಳ ಹೀನಾಯ ಕೃತ್ಯಕ್ಕೆ ಸೇನಾನಿಗಳು ನೆತ್ತರು ಹರಿಸಿದ್ದರು. ಕಣಿವೆ ರಾಜ್ಯದಲ್ಲಿ ಯಾವುದನ್ನು ಲೆಕ್ಕಿಸದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರೋ ಯೋಧರನ್ನು ನಾವು ಕಳೆದುಕೊಂಡಿದ್ವಿ. ಹಿಮದ ನಾಡಲ್ಲಿ ಹರಿದಿದ್ದ ನೆತ್ತರಗೊಂಡು ಪ್ರತಿಯೊಬ್ಬ ಪ್ರಜೆ ರಕ್ತ ಕುತ ಕುತ ಕುದೀತಿತ್ತು. ಇದೀಗ ಈ ಕರಾಳ ದಿನ ನಡೆದು ಇಂದಿಗೆ 2 ವರ್ಷ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ 40 ಯೋಧರಲ್ಲಿ ಕನ್ನಡದ ಯೋಧ ಗುರು ಕೂಡ ವೀರ ಮರಣವನ್ನಪ್ಪಿದ್ದರು. ಈ ದಿನ ಕೆಲವರು ಪ್ರೇಮಿಗಳ ದಿನಾಚರಣೆಯಾಗಿ ಆಚರಿಸುತ್ತಾರೆ, ಆದರೆ ನಾವು ದೇಶ ಪ್ರೇಮಿಗಳ ದಿನಾಚರಣೆಯಾಗಿ ಆಚರಿಸುವ. ಬಿಸಿಲು, ಚಳಿ, ಗಾಳಿ ಯಾವುದನ್ನು ಲೆಕ್ಕಿಸದೆ ಗಡಿಯಲ್ಲಿ ಕಾಯ್ತಿರೋ ಭಾರತಾಂಬೆಯ ಮಕ್ಕಳು ನೀವು. ಗಡಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರೋ ಯೋಧರಿಗೆ ನನ್ನ ಸೆಲ್ಯೂಟ್. ನಿಮ್ಮ ನೆನಪು ಅಜರಾಮರ. ಗಡಿಯಲ್ಲಿ ಕಾಯ್ತಿರುವ ವೀರ ಯೋಧರಿಗೆ ನನ್ನ ಹೃದಯ ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಜೈ ಹಿಂದ್. ನೆನೆಸ್ಕೊಳ್ಳೋದ್ರ ಮೂಲಕ ಅವ್ರ ಬಗ್ಗೆ ಒಂದು ದೊಡ್ಡ ಭಾಷಣವನ್ನೇ ತಯಾರಿ ಮಾಡಿಕೊಂಡು ನಮ್ಮ ಮುಂದೆ ಜನ್ಮ ದಿನಾಚರಣೆ ಆಚರಿಸಲಿಕ್ಕೆ ಬಂದಾಳೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡೋಣ. ಧನ್ಯವಾದ.